ಮೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪನವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಇರುವಂತಹ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಸ್ನೇಹಿತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಾಯಕರೆಲ್ಲ ಸೇರಿ ದೊಡ್ಡ ಹಬ್ಬದ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಮುಖ್ಯವಾದ ಕಾರಣ BSY. ಯಡಿಯೂರಪ್ಪನವರಂತ ಹೋರಾಟಗಾರ ಇಲ್ಲದೆ ಇದ್ದಿದ್ರೆ, ಯಡಿಯೂರಪ್ಪನವರಂತ ರೈತ ಪರ ಕಾಳಜಿರೋರು ಇಲ್ಲದೆ ಇದ್ದಿದ್ರೆ, ಈ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಯಿಂದ ಗಲ್ಲಿ ಗಲ್ಲಿಯವರೆಗೆ ತಿರುಗಿ ಪಾರ್ಟಿ ಕಟ್ಟದೇ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಕ್ಕೆ ಸಾಧ್ಯ ಇರಲಿಲ್ಲ. ಅವರು ಮೊದಲು MLA ಆಗಿದ್ದು 83ನೇ ಇಸ್ವಿ. ಇಬ್ಬರೇ MLA. ಅಂತ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪಾರ್ಲಿಮೆಂಟ್ ಅಲ್ಲಿ ಗೇಲಿ ಮಾಡ್ತಾ ಇದ್ರು, ನೀವಿಬ್ಬರೇ ಇದ್ದೀರಿ ಅಂತ ಹೇಳಿ ಇಲ್ಲಿ ಅದೇ ರೀತಿ ಇಬ್ಬರು MLA ಗೇಲಿ ಮಾಡ್ತಾ ಇದ್ರು. ಕಾಲ ಹೋಗಿತ್ತು. ಅದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಜನಪರ ಹೋರಾಟವನ್ನು ಹಮ್ಮಿಕೊಂಡು ಪಾದಯಾತ್ರೆಗಳ ಮುಖಾಂತರ, ಸೈಕಲ್ ಜಾಥಾ ಮುಖಾಂತರ ಮತ್ತು ಇನ್ನೂ ಹಲವಾರು ಹೋರಾಟಗಳ ಮುಖಾಂತರ ಯಡಿಯೂರಪ್ಪನವರು ಪಾರ್ಟಿಯನ್ನ ಕಟ್ಟಿದ್ರು. ಈ ರಾಜ್ಯಕ್ಕೂ ಒಳ್ಳೆಯದನ್ನು ಮಾಡಿ ನಮ್ಗೆ ಬಹಳ ಹೆಮ್ಮೆ ಇದೆ. ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಬಜೆಟ್, ಕೃಷಿ, ನೀರಾವರಿ, ಪಶುಸಂಗೋಪನೆ ಇಂದ 4 ಇಲಾಖೆಗಳನ್ನು ಸೇರಿಸಿ ಕೃಷಿಕರಿಗೆ ಮಾತ್ರ, ರೈತರಿಗೆ ಮಾತ್ರ ಪ್ರತ್ಯೇಕವಾದ ಬಜೆಟ್ ಅನ್ನು ಕೊಟ್ಟ ಏಕೈಕ ನಾಯಕ ಈ ದೇಶದಲ್ಲಿದ್ರೆ ಅದು ಯಡಿಯೂರಪ್ಪ. ನಾನು ಯಡಿಯೂರಪ್ಪನನ್ನು ಬಹಳ ಹತ್ತಿರ ನೋಡಿದ್ದೇನೆ. ಅವ್ರೊಂದ್ಸಲ ಮಾತು ಕೊಟ್ರೆ ಮಾತು ತಪ್ಪ ಮನುಷ್ಯ ಅಲ್ಲ. ರೈತ ವಿಚಾರ ಬಂದಾಗ ಬೆಳಗಾವಿ ಅಧಿವೇಶನದಲ್ಲಿ ಅವರೊಬ್ಬರೇ ಬಾವಿಗಿಳಿದು 3 ದಿನ ನಿರಂತರವಾಗಿ ಧರಣಿ ಮಾಡಿ ಆ ಕಮಿಟ್ಮೆಂಟ್ ಅನ್ನ ನಾವು ಒಪ್ಕೊಳ್ಳಬೇಕು. ಅಂತ ಧೀಮಂತ ನಾಯಕರಿಗೆ ಎಲ್ಲ ಸ್ನೇಹಿತರೆಲ್ಲ ಸೇರಿ ಅಭಿಮಾನದ ಉತ್ಸವವನ್ನು ಮಾಡಬೇಕು ನಿರ್ಧಾರ ಮಾಡಿದ್ದಾರೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, ಇದು ಪಕ್ಷಾತೀತವಾಗಿ ನಡೀತಾ ಇರುವಂತ ಯಡಿಯೂರಪ್ಪನವರ ಉತ್ಸವ ಇದೆ. ಬಹುಶಃ ಅವರು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ. ಯಡಿಯೂರಪ್ಪನವರ ಕಾರ್ಯಕ್ರಮಗಳು ತಲುಪದೇ ಇರುವ ಯಾವುದೇ ಸಮುದಾಯಗಳಿಲ್ಲ ಅನ್ನೋ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಮಠಮಾನ್ಯಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ರೆ, ಧಾರ್ಮಿಕ ಸಂಸ್ಥೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ರೆ, ಸಾಂಸ್ಕೃತಿಕವಾಗಿ ಕರ್ನಾಟಕ ಶ್ರೀಮಂತವಾಗಿದ್ರೆ, ಕಲಾ ವ್ಯವಸ್ಥೆಯಲ್ಲಿ, ಸಾಹಿತ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕ ಬಹಳ ಗಟ್ಟಿತನವನ್ನು ಹೊಂದಿದ್ರೆ, ಅದಕ್ಕೆ ನೇರವಾದ ಕಾರಣ BS ಯಡಿಯೂರಪ್ಪ. ಹಾಗಾಗಿ ಇವತ್ತು ಈ ವ್ಯವಸ್ಥೆ ಎಲ್ಲರೂ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿ ಅವರು ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋ ಕಾರ್ಯಕ್ರಮ ಹೇಳಕ್ ಮೊದಲೇ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟರು. ಭ್ರೂಣ ಹತ್ಯೆ ನಿಲ್ಲಿಸಬೇಕು, ಹೆಣ್ಮಕ್ಳು ಶಾಲೆಯಿಂದ ವಂಚಿತರಾಗಬಾರ್ದು, ಹೆಣ್ಮಕ್ಳಿಗೆ ಸ್ವಾಭಿಮಾನ ಬದುಕನ್ನು ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು. ಇವೆಲ್ಲ ಪೂರ್ವಕವಾಗಿ ಮೊನ್ನೆ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ರಾಜಕೀಯವಾಗಿ ಹೆಣ್ಮಕ್ಳಿಗೆ 33% ಅನ್ನ ಮೀಸಲಾತಿ ಕೊಡಬೇಕು ಅನ್ನೋ ಪರಿಕಲ್ಪನೆಗೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮಗಳು ಸಹ ಸಾಥ್ ಕೊಟ್ಟಿವೆ ಅಂತ ನಾನು ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ
ಯಡಿಯೂರಪ್ಪನವರ ಈ ಉತ್ಸವ ಚಿತ್ರದುರ್ಗ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯ ಮಠದ ಹಿಂದ್ಗಡೆ 150 ಎಕರೆ ಜಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತದೆ. ನಮ್ಮ ನಿರೀಕ್ಷೆ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಆಗಮಿಸುವ ನಿರೀಕ್ಷೆ ನಾವೆಲ್ಲ ಇದ್ದೇವೆ. ವಾಲಂಟಿಯರ್ಗೆ ಬರ್ತಾ ಇದ್ದಾರೆ ಜನ, ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಫಲಾನುಭವಿಗಳು, ಮಠಾಧೀಶರು. ನನ್ನ ಲೆಕ್ಕದಲ್ಲಿ ಮಠಾಧೀಶ 1000 ಜನ ಬರ್ಬೋದು. ಮಠಾಧೀಶರು ಜಾತಿ ಮತವನ್ನ ಮೀರಿ ಬೆಳೆದ ನಾಯಕ ಯಡಿಯೂರಪ್ಪ. ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾದ ನಾಯಕ ಅಲ್ಲ. ಶಿಕಾರಿಪುರದ ಪುರಸಭಾ ಸದಸ್ಯರಾಗಿ ಪ್ರಾರಂಭ ಮಾಡಿ ಅಧ್ಯಕ್ಷರಾಗಿ MLA ಆಗಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ 4 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆಗೆ ಪಾತ್ರರಾದವರು ನಮ್ಮ ಯಡಿಯೂರಪ್ಪನವರು, ನಿಮ್ಮ ಯಡಿಯೂರಪ್ಪ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೇರುಗಳು ಬಹಳ ಗಟ್ಟಿಯಾಗಿ ಬಹಳ ವಿಶ್ವಾಸ ಹೇಳ್ತಾ ಇದ್ದೇವೆ. ಯಡಿಯೂರಪ್ಪನವರಂತ ನಾಯಕರ ಆಶೀರ್ವಾದ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಯ ಎಲ್ಲ ನಾಯಕರಿಗೆ ಸದಾ ಕಾಲ ಬೇಕಾಗಿದೆ. ಇವತ್ತು ಅವರು ದಣಿವರಿಯದ ನಾಯಕ. 83-84 ವರ್ಷ ಆದ್ರೂ ನಿರಂತರವಾಗಿ ಕಾರ್ಯಕರ್ತರ ಸಂಪರ್ಕ ಇರ್ತಾರೆ, ಕಾರ್ಯಕ್ರಮ ಬರ್ತಾರೆ, ಪ್ರವಾಸ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಸಮಸ್ಯೆಗೆ ನೇರವಾಗಿ ಸರ್ಕಾರಕ್ಕೆ ಚಾಟಿ ಬೀಸುವ ಮುಖಾಂತರ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವ ಒಂದು ಧಾಟಿಯಲ್ಲಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕ, ಸರ್ವೋಚ್ಚ ನಾಯಕ, ಕರ್ನಾಟಕ ರಾಜ್ಯದ ಸರ್ವೋಚ್ಚ ನಾಯಕ. ಅವ್ರು ಬಿಟ್ರೆ ಬಹುಶಃ ಒಂದ್ ಮಾತು ಹೇಳ್ಬೇಕಾಗುತ್ತೆ, ಯಡಿಯೂರಪ್ಪನವ್ರಿಗೆ ಸಾಟಿ ಯಡಿಯೂರಪ್ಪನವರೇ ಹೊರತು ಇನ್ಯಾರು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಯಡಿಯೂರಪ್ಪನವರ ಉತ್ಸವವನ್ನು ಮಾಡ್ತಾ ಇದ್ದೇವೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಿಂದ ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಹಿತೈಷಿಗಳು, ಬಿಜೆಪಿ ಪಕ್ಷದ ಹಿತೈಷಿಗಳು ಎಲ್ಲರೂ ಭಾಗವಹಿಸಬೇಕು, ಚಿತ್ರದುರ್ಗಕ್ಕೆ ಬರಬೇಕು. ಆ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ, ತಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾರೆ, ಯಡಿಯೂರಪ್ಪನವ್ರಿಗೆ ಗೌರವ ಸಲ್ಲಿಸ್ತಾರೆ, ಯಡಿಯೂರಪ್ಪನವರಿಗೆ ಶಕ್ತಿ ತುಂಬುತ್ತಾರೆ. ಯಡಿಯೂರಪ್ಪನವರು ಇನ್ನೂ ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ತೋರಿಸಿಕೊಳ್ಳುವ ಒಂದು ಪ್ರೇರಣಾ ಒಂದು ಕಾರ್ಯಕ್ರಮ ಆಗಿ ಮಾರ್ಪಾಡಾಗಲಿದೆ. ಹಾಗಾಗಿ ತಾವೆಲ್ಲರೂ ಬರಬೇಕು. ಶ್ರೀನಿವಾಸಪುರ ತಾಲೂಕಿನಿಂದ ಅತಿ ಹೆಚ್ಚಿನ ಜನ, ಮಹಿಳೆಯರು ಮತ್ತು ಮಾತೆಯರು, ನಾಗರಿಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತೆ ಆ ಸಂಭ್ರಮದಲ್ಲಿ ಪಾಲ್ಗೊಂಡು ತಾವು ಸಂಭ್ರಮಿಸಬೇಕು ಅನ್ನುವ ಮನವಿಯನ್ನು ಮಾಡಕ್ಕೆ ತಮ್ಮನ್ನು ಕರೆದಿದ್ದೇವೆ. ತಮ್ಮ ಮುಖಾಂತರ ಎಲ್ರಿಗೂ ನಾನು, ನಮ್ಮ ವೇಣುಗೋಪಾಲ್ ಅವರು, ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಾಯಕರೆಲ್ಲ ಸೇರಿ ಒಟ್ಟಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಒಬ್ಬ ಸಾರ್ಥಕ ಜೀವನ ನಡೆಸಿದ ಒಬ್ಬ ಸಾರ್ಥಕ ವ್ಯಕ್ತಿಯನ್ನ 50 ವರ್ಷಗಳ ಕಾಲ ನಿರಂತರವಾಗಿ ಒಂದು ಕಡೆ ನಿಲ್ಲದೆ ನಿರಂತರವಾಗಿ ರಾಜ್ಯ ಸುತ್ತಿ ಓಡಾಡಿ ಜನರ ಸಮಸ್ಯೆಗಳಿಗೆ ವಿಶೇಷವಾದ ಒಂದು ಪರಿಹಾರವನ್ನು ಕೊಟ್ಟಂತ ಆ ದಣಿವರಿಯದ ನಾಯಕನಿಗೆ ನಾವೆಲ್ಲರೂ ನಮನ ಸಲ್ಲಿಸೋಣ, ಗೌರವಿಸೋಣ, ಪ್ರೀತಿಸೋಣ, ಸಂಭ್ರಮಿಸೋಣ. ನೀವೆಲ್ಲ ಬರಬೇಕು ಅಂತ ಹೇಳಿ ತಮ್ಮ ಮುಖೇನ ಇಡೀ ತಾಲೂಕಿನ ಜನತೆಗೆ, ಇಡೀ ಜಿಲ್ಲೆಯ ಜನರಿಗೆ ನಾವೆಲ್ಲರೂ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀವಿ.